ಸರು, ಯಾಕೋ ಚಿಕ್ಕಮ್ಮನೂ ಬರಲಿಲ್ಲ, ಈಕಿನೂ ಬರಲಿಲ್ಲ. ಕರಿ. ಏನೋ ಬಾಯಿ ಆಗತ್ತೈತಿ. ಒಂದು ನಿಮಿಷ ಇಲ್ಲೇ ಇರು ನೀನು. ನಾವು ಹೇಳಿನಲ್ಲ, ನಿನಗಷ್ಟು ಧೈರ್ಯ ಇದ್ರೆ ಹೋಗಿ ನಿನ್ನ ಅಳಿಯನ ಹತ್ರ ಮಾತಾಡು, ನನ್ನ ಹತ್ರ ಮಾತಾಡೋಕೆ ಬರಬೇಡ. ನನಗೇನು ಗೊತ್ತಿಲ್ಲ. ನಾನೇನು ನಿನ್ನ ಅಳಿಯಾಗ ಹೋಗಿ ಹೇಳಿರಲಿಲ್ಲ, ಹೋಗಪ್ಪ ಇನ್ನೊಂದು ಹುಡುಗಿನ ಕರ್ಕೊಂಬಂದು ಮನೆಗೆ ಇಟ್ಕ ಅಂತಂದು. ಆಕೆ ಬಂದಿರೋದನ್ನು ನಿನ್ನ ಮಗಳಿಂದನ ಬಂದಿರೋದು. ಹೌದ್ರಿ, ಮಳ್ಳು 108 ಮಾತಾಡ್ತಾರ. ನಿಮಗೆ ಬುದ್ಧಿಲ್ಲ, ನಿಮ್ಮ ಮಾವರಿಗೆ ಬುದ್ಧಿಲ್ಲ ಏನು? ಅವಂಗ ನನ್ನ ಅಳಿಯ ಹಂಚ್ಕೊಂಡನಲ್ಲ, ಅವ್ನ ತಲೆಗೆ ಬುದ್ಧಿಲ್ಲ. ಒಂದು ನಿಮಿಷ ಸುಮ್ಮನಿರು. ಜ್ಯೋತಿ, ಜ್ಯೋತಿ ಬಂದೇನಪ್ಪ, ಚಲೋ ಆತ್ ನೀ ಬಂದಿದ್ದ. ಬಾ ಇಲ್ಲಿ. ಯಾಕೆ ಚಿಕ್ಕಮ್ಮ, ಏನಾತ್ರಿ? ಅದು ಏನಿಲ್ಲಪ್ಪ, ಏನಿಲ್ಲ. ನೀವೇನಿಬ್ರು ಅಂದಂಗ ಈಕೆನಾ ಮಾರಾಣಿ? ಅಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಅಂತಿಲ್ಲನ? ಅತ್ತಿಯರ, ಸರಸ್ವತಿಗೆ ನಾಚಿಕೆ ಮಾನ ಮರ್ಯಾದೆ ಐತೆ ಇಲ್ಲ ಗೊತ್ತಿಲ್ಲ. ನೀವೇನು ಮಾತಾಡಕತ್ತಿದ್ರಿ ನಮ್ಮ ಚಿಕ್ಕಮ್ಮನ ಜೊತೆಗೆ, ಅದು ಜ್ಯೋತಿಯರ ಮನೆಗೆ ಬಂದು? ಏನೋ ಮಾತಾಡಕತ್ತಿದ್ವಿ. ಈಗೇನಪ್ಪ, ಏನಾತೀಗ? ನೋಡ್ರಿ ಅತ್ತಿಯರ, ನೀವು ತಿಳಿದರಾಗಿ ಗೌರಿಗೆ ಬುದ್ಧಿ ಹೇಳಬೇಕಾ ಹೊರತು ನೀವ ಕುತ್ಕೊಂಡು ಗೌರಿನ ಕೆಡ್ಸಕತ್ತೀರಿ. ಓ ಹೌದಪ್ಪ, ನಾನು ನನ್ನ ಮಗಳು ಇಬ್ರು ಸೇರಿ ತಪ್ಪು ಮಾಡಕತ್ತೀವಿ. ನೀ ಬಹಳ ಒಳ್ಳೆ ಕೆಲಸ ಮಾಡಕತ್ತಿ ನೋಡು, ಹೌದಿಲ್ಲ? ನಾನೇನು ತಪ್ಪು ಮಾಡಿಲ್ರಿ, ನಂಗೆ ಗೊತ್ತಿರಂಗ. ನನ್ನ ಮಗಳು ಏನು ತಪ್ಪು ಮಾಡಿಲ್ ಬಿಡು. ತಪ್ಪೇನ್ ಮಾಡ್ಯಾಳ? ಗಂಡ ಹೆಂಡತಿ ಚೆನ್ನಾಗಿರ್ಬೇಕಂತ ಆಸೆ ಪಟ್ಟಿದ್ ತಪ್ಪನ? ಅದಕ್ಕೆ ನೀನು ಆ ತಪ್ಪಿಗೆ ಯಾವಕಿನ ಬೀದಿಗೆ ಹೋಗೋ ದಾಸಿನ ತಗೊಂಡ್ಬಂದು ಮನೆಯಾಗ ಇಟ್ಕೊಂಡು ತಲೆ ಮ್ಯಾಗ ಕುತ್ಕೊಂಡು ಮೆರೆಸಿದ್ರೆ ನನ್ನ ಮಗಳು ಸುಮ್ಮನೆ ಇರ್ಬೇಕೇನ? ನಾನೇನ ನಿನಗೆ ಕಲಿಸ್ಕೊಟ್ಟಿನಂತ. ನಾವು ಅಷ್ಟ್ರು ಮಾವ, ನಾನು, ಪಾರ್ವತಿ ಎಲ್ಲರೂ ಕಲಿಸ್ಕೊಟ್ಟು ಈಕಿ ಸರಸ್ವತಿನ ಕರ್ಕೊಂಬಂದು ಮನೆಗೆ ಇಟ್ಕೊಂಡಂಗೆ ಮಾಡಿವೆ ನೋಡು. ನಿಮ್ಮ ಅತ್ತಿ ನನಗೆ ಹಠ ಹಠ ಅಂದ್ಲು, ಇಟ್ಟ ರೂಮ್ನಾಗ ಅಲ್ಲಿ ನಿಂದ್ರಿಸಿ. ನಿಮ್ಗೆ ಯಾರು ಅಧಿಕಾರ ಕೊಟ್ರು ಅತ್ತಿಯರ? ನಮ್ಮ ಚಿಕ್ಕಮ್ಮಂಗೆ ಮಾತಾಡಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ರು? ನಾನು ಅದನ್ನ ಕೇಳಿದ್ನಪ್ಪ, ಕೇಳಿ ನೀನೊಮ್ಮೆ. ಅಲ್ಲಪ್ಪ, ಏನ್ ಮಾಡ್ಯಾರ ಅಂತ ಕೇಳ್ತೀಯಲ್ಲ ಇಷ್ಟೊತ್ತನು? ಈಗ ಕೆಲಸದಲ್ಲಿ ಮನೆಗಿಲ್ಲನ? ಎಷ್ಟು ಮಂದಿ ಕೆಲಸದಾರ ಅದಾರ? ಅಡಿಗೆ ಮಾಡಕ್ಕೂ ಹೋದಾರ, ಎಲ್ಲದಕ್ಕೂ ಹೋದಾರ. ಏನ್ ಮಾಡಿ ಕೊಡ್ತಿದ್ರು? ಅದನ್ನ ಬಿಟ್ಟು ನಿಮ್ ಚಿಕ್ಕಮ್ಮ ಬಂದ ನನ್ನ ಮಗಳ ಕೈಲಿ, ಅದು ಒಲಿ ಮೇಲೆ ಎಷ್ಟು 3-4 ತಾಸು ಎಲ್ಲ ಅಡಿಗೆನೂ ಮಾಡ್ಸ್ಕೊಂಡಳಲ್ಲ, ಏನೋ ಅನ್ಸಲ್ಲ ನಿಮಗ? ಮನೆ ಕೆಲಸ ಮಾಡೋದ್ರಾಗ ನಾಚಿಕೆ ಆಗತ್ತಂತ ನನಗೆ ಯಾವತ್ತೂ ಗೊತ್ತಿರಲಿಲ್ಲ ನೋಡ್ರಿ ಅತ್ತಿಯರ. ಕೇಳಲ್ಲ ನೀನ ಚಂದಾಗಿ ಕೇಳ ವಿನಯ. ಹೋಗ್ಲಿ ಬಿಡ್ರಿ ವಿನಯ್ ಅವರೇ, ಇರೋ ವಿಷಯ ಹೇಳೋಣ. ಇದು ಯಾಕೋ ಅತಿರೇಕಕ್ಕೆ ಹೋಗುತ್ತಂತ ಅನ್ಸಕತ್ತೈತಿ ನನಗೆ. ಇನ್ನೇನೈತವ ಇರೋ ವಿಷಯ ಹೇಳಕ? ಹೇಳು, ಏನದು ಇರೋ ವಿಷಯ ಹೇಳ್ಬಿಡು. ನೋಡ್ಗವ್ರಿ, ನೀ ತಿಳ್ಕೊಂಡಿರೋ ತಪ್ಪು, ನೀ ಮಾತಾಡಕತ್ತಿರೋ ತಪ್ಪು. ನೀ ನನಗೆ ಕಲಿಸ್ಬೇಡ, ನೀ ನಂಗೆ ಕಲ್ಸಕ್ಕ ಬರಬೇಡ. ಯಾವ್ದು ಸರಿ ಯಾವ ತಪ್ಪು ಅನ್ನೋದು ನನಗೆ ಕಲಿಸ್ಬೇಡ ನೀನು. ಮೊದಲು ಆಕೆ ಏನು ಹೇಳ್ತಾಳನ್ನ ಕರೆಕ್ಟಾಗಿ ಕೇಳು. ನಮ್ಮಿಬ್ಬರ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇರೋದಂತೂ ನಿಜ, ಅಷ್ಟೇ ಇರೋದು, ಬೇರೆ ಏನೂ ಇಲ್ಲ. ಅದನ್ನು ನಂಬ್ತಿದ್ರೆ ನಂಬು, ಬಿಡ್ತಿದ್ರೆ ಬಿಡು. ನೀನು ಬಂದು ನಮ್ಮ ಮನೆಗೆ ಬಂದು ಕೆಡ್ದಾಗ ಮಾತಾಡಿದ್ದಕ್ಕೆ ನನಗೆ ಸಿಟ್ಟು ಬಂದಿದ್ದು ನಿಜ. ನೀನು ಬುದ್ಧಿ ಕಲಿಸ್ಬೇಕು ಅಂತ ನಾನು ಅನ್ಕೊಂಡು ನಿಮ್ಮ ಮನೆಗೆ ಬಂದೆ. ಆವಾಗ ನಾನು ಸನ್ನಿ ಮಾಡಿದೆ, ಅದಕ್ಕೆ ನನಗೆ ವಿನಯ್ ಅವರು ಸಪೋರ್ಟ್ ಮಾಡಿದ್ರು. ಅದೇ ಟೈಮ್ಗೆ ನಿಮ್ಮ ಮಾವರು ಬಂದರು, ವಿನಯರ ತಂದೆಯವರು. ಅವ್ರಿಗೂ ಸೇಮ್ ಹೇಳಿದೆ ನಾನು, ಅವರು ಅರ್ಥ ಮಾಡಿಕೊಂಡು ಹೋದರು. ಆದ್ರೆ ನಿನಗೇನು ಅರ್ಥ ಆಗಲಿಲ್ಲ ಅಂದ್ರೆ ನಿನಗೀಗಲೂ ಅರ್ಥ ಆಗಿಲ್ಲ. ನಿನ್ನ ಗಂಡಗ ನಾನು ಒಂದು ಕಾಲದಾಗ ಬೇಡಾಗಿದ್ದೆ, ಬೇಡ ಅಂತ ನನ್ನನ್ನು ಬಿಟ್ಟಿದ್ದ. ಈಗ ನನ್ನ ಹತ್ರ ಯಾಕೆ ಬರಕತ್ತಾನಂದ್ರೆ ಅವನಿಗೆ ಏನು ಇಷ್ಟನೋ ಹಂಗೆ ನಾನು ಅದೀನಿ. ನೀನು ಅದನ್ನು ಅರ್ಥ ಮಾಡ್ಕೋತಿಲ್ಲ ಗೌರಿ. ನನಗೆ ನಾನಾಗಿದ್ದ ರೂಢಿ ಇರೋದು, ಬೇರೆಯವ್ರಿಗೋಸ್ಕರ ಬದುಕಿ ರೂಢಿ ಇಲ್ಲ ನನಗೆ. ನಾನು ನಿನ್ನ ಗಂಡ ಹೆಂಗಂದ್ರೆ ಎಲ್ಲಾನು ನಿಂತನನ ಬಿಟ್ಟು ಬದುಕು ಅಂತ ಹೇಳಕತ್ತಿಲ್ಲ. ಗಂಡಂದು ಅನುವು ಕೇಳು, ಇಷ್ಟ ಕಷ್ಟ ಕೇಳಿ ಅದನ್ನು ಒಂದು ಮನುಷ್ಯ ಅನ್ನೋದನ್ನು ನೋಡು ಅಂತ ಹೇಳಕ್ಕೆ ಬಂದೆ. ಅಷ್ಟಕ್ಕೂ ಏನು ಹಿಂದೆ ಮುಂದೆ ಯೋಚನೆ ಮಾಡಲಾರ್ದಂಗೆ ನನ್ನ ಮೇಲೆ ಮಾತಾಡ್ದಲ್ಲ, ಅದೆಷ್ಟು ಸರಿ ನೀನೇ ಹೇಳು? ಏನಿಲ್ಲ, ಎಲ್ಲ ನೋಡೀನಿ. 12 ತಾಸು ನಿನ್ನ ಜೊತೆಗೆ ಮೆಸೇಜ್ ಮಾಡ್ತಿದ್ದ, ನಿನ್ನ ಜೊತೆಗೆ ಮಾತಾಡ್ತಿದ್ದ ಫೋನ್ಯಾಗ. ಎಲ್ಲ ಗೊತ್ತಾದ್ಮ್ಯಾಗನ ನಿಮ್ಮ ಮನೆಗೆ ಬಂದು ನಾ ಮಾತಾಡಿದ್ದು. ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ ಅಂತ ಹೇಳಕ್ಕೆ ಬರಬೇಡ ನೀನು. ಇಲ್ಲ ಗೌರಿ, ಅದು ಸತ್ಯ ಅಲ್ಲ. ಹೌದು, ನಾವು ಮಾತಾಡ್ತಿದ್ವಿ. ನನ್ನ ಸನಿಹಕ್ಕೆ ನೀನು ಗಂಡ ಬಂದಿದ್ದು 100ಕ್ಕೆ 100 ಒಪ್ಕೋತೀನಿ. ಬರೋ ಕಾರಣ ಯಾರು? ಹೆಂಡತಿ ಮೇಲೆ ಇಂಟ್ರೆಸ್ಟ್ ಹೋಗಂಗೆ ಮಾಡಿದ್ದೆ ಯಾರು? ಅದನ್ನೆಲ್ಲ ಯೋಚನೆ ಮಾಡ್ತಿಲ್ಲ ಯಾಕೆ ನೀನು? ನನ್ನ ಗಂಡಗೆ ಏನೆಲ್ಲ ಕೊಡಬೇಕು ಅದನ್ನೆಲ್ಲ ಕೊಟ್ಟೆ. ಏನು ಸುಖ ಕೊಡಬೇಕು ಎಲ್ಲ ಥರ ಸುಖನೂ ಕೊಟ್ಟಿ ನಾನು. ಆತಗೆ ಗೊತ್ತಿಲ್ಲ ಜೀವನ ನೋಡೋದು, ಆತನ ಬೇರೆ ಥರ, ನಾನ ಬೇರೆ ಥರ. ಏನು ಹೇಳಿದ್ರು ಉಪಯೋಗಿಲ್ಲವಾ ಸರಸ್ವತಿ? ಉಪಯೋಗಿಲ್ಲ. ಅವ್ರಿಗೇನು ಗೊತ್ತನ? ಅವ್ರು ಏನಂದ್ರೆ ಅವ್ರು ಸುಖವಾಗಿರೋಕ್ಕೆ ಏನು ಬೇಕೋ ತಾಯಿ ಮಗಳು ಅದನ್ನು ಮಾತ್ರ ನೋಡ್ತಾರೆ. ಅಲ್ಲೂ ಅಷ್ಟ, ಅಲ್ಲಿಂದ ನಮ್ಮ ಮಗಳದಳಲ್ಲ ಜಾನಕಿನ, ಅಲ್ಲೇನು ಸುಖವಾಗಿ ಇಟ್ಕೊಂಡಿಲ್ಲ ಇವರು. ಅಲ್ಲಿ ನಮ್ಮ ಜಾನಕಿಯರ ಮಾವದ ನನ್ನಕ್ಕ ಆ ಮನ್ಯಾಗ ಇನ್ನ ನಮ್ಮ ಜಾನಕಿ ಇರೋದು. ಇಲ್ಲ ಅಂದಿದ್ರೆ ನೆಟ್ಟೆ ಮಧ್ಯಾಹ್ನಲೆ ಬಂದು ಕುಂದಿರ್ತಿದ್ಲು ಮನೆಗೆ. ಈಗ ನೋಡಿ ಈಗ ಮಾಡ್ತಾಳಲ್ಲ ಹಿಂಗೆ. ನೋಡಪ್ಪ ವಿನಯ,
ನಾನಂತರೂ ಇಂಥವೆಲ್ಲ ನನಗ ನಿಮ್ಮಂಗ ಗಿಂಜು 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 3 ಹೊತ್ತು ಗಿಂಜಿಟ್ಕೊಂಡು ಬದುಕಕ್ಕಾಗಲ್ಲ. ಉಪವಾಸ ಇರ್ಬೋದಂತ, ಉಪದ್ರ ಅಂತೂ ತಡ್ಕೊಳಕ್ಕಾಗಲ್ಲ. ನಾನು ಹೋಗ್ಲಿ ಬಿಡು, ನನ್ನ ಮಗಳು ಹೇಳಿದ್ಲಲ್ಲ ಅಂತೇಳಿ ಸುಮ್ಮನೆ ಇದ್ದೆ. ನಿಮ್ಮಿಬ್ಬರಿಗೂ ಚಕ್ಕಂದಾಡಕ್ ಅನುಕೂಲ ಮಾಡಿ ಕೊಡಬಾರ್ದನ್ನ ಕಾರಣಕ್ಕನ ನನ್ನ ಮಗಳು ಸುಮ್ಮನೆ ಬಾಯಿ ಹಂಚ್ಕೊಂಡಿದ್ದೀನಿ ಮನ್ಯಾಗ. ಆದ್ರೆ ನೋಕಿಗೊಂದು ಮರ್ಯಾದಿಲ್ಲಲ್ಲ, ಹೆಂಗಿದು? ನೀವೇ ಹೇಳ್ರಿ ಅತ್ತಿಯರ, ನಿಮ್ಮ ಪ್ರಕಾರ ಗಂಡ ಎಂತೆ ಅಂದ್ರೆ ಹೆಂಗಿರ್ಬೇಕು? ನೀವು ಹೇಳ್ಬಿಡ್ರಿ, ಹಂಗೆ ಇದ್ಬಿಡ್ತೀನಿ ನಿಮ್ಮ ಮಗಳ ಜೊತೆಗೆ. ಈಗ ಅದ ನಮ್ಮ ತಂಗಿ ನಾನು ಇರಲ್ಲ ಅಂತ ಮನೆಗೆ ಬಂದ್ರೆ ನೀವೆಲ್ಲ ಏನು ಮಾಡಿದ್ರಿ? ಮನೆಯವ್ರಿಗೆ ಬಂದು ಬುದ್ಧಿ ಹೇಳಿ ನಮ್ಮಪ್ಪ ಕಳಿಸಿದ್ರಿಲ್ಲ, ಅತ್ತಿ ಮಾವನ ಜೊತೆಗೆ ಇರೋದವ ಸಂಸಾರ ಅಂತಂದು. ನೀವ್ಯಾಕೆ ಆ ಥರ ಬುದ್ಧಿ ನಿಮ್ಮ ಮಗಳಿಗೆ ಹೇಳಲ್ಲ? ಹೇಳ್ರಿ. ನನ್ನ ಮಗಳಿಗೆ ಇಷ್ಟ ಇಲ್ಲ. ನಿಮ್ ಮನೆಗೆ ನಮ್ಮ ಮನೆಯವರಂಗಲ್ಲ, ಅವ್ರವ್ರ ಪಾಡಿಗೆ ಅವ್ರು ಇರಲ್ಲ. ನಿಮ್ ಚಿಕ್ಕಮ್ಮ ಬಂದು ಮೂಗ್ ತುರ್ಸ್ತಾಳ, 3 ದಿನಕ್ಕೊಂದ್ಸರಿ ನಿಮ್ ತಂಗಿ ಬರ್ತಾಳ, ಆ ತಂಗಿ ಬರ್ತಾಳ, ಆಮೇಲೆ ಕರ್ಕೊಂಬಂದಿ ನೋಡಿ ಇಂತಾರನ, ಹಾದಿಗೆ ಹೋಗರ್ ಬೀದಿಗೆ ಹೋಗರ್ನ ಇಂತಾರ ಕರ್ಕೊಂಬಂದ್ ಕುಂತ್ರಿ ಏನು ಬಂತ ಭಾಗ್ಯ? ಒಂದು ನಾ ಕ್ಲಿಯರ್ ಮಾಡ್ಬಿಡ್ತೀನಿ, ಪದೇ ಪದೇ ನನ್ನನ್ನು ತಳಕ್ ಹಾಕೊಳಕ್ ಹೋಗ್ಬೇಡ್ರಿ. ಇದೀಗ ಅತಿರೇಕಕ್ಕೆ ಹೋಗುತ್ತನ್ನ ಕಾರಣಕ್ಕನ ನಾವು ನಾಟಕನ ನಿಲ್ಸಿದ್ದು. ಬೇಕಾದ್ರೆ ಕೇಳ್ರಿ. ಆಂಟಿ ನೀವರ ಹೇಳಿ, ಗಂಗಮ್ಮ ಆಂಟಿ. ಅವ್ರು ನಂಬಲ್ಲ ಸರಸ್ವತಿ, ಅವ್ರು ನಂಬೋದಿಲ್ಲ. ಅವರು ಮೂಗಿ ನೇರಕ್ಕೆ ಅಷ್ಟೇ ವಿಚಾರ ಮಾಡ್ತಾರೆ, ಯಾವುದನ್ನು ಕುಲಂಕುಷವಾಗಿ ಯೋಚನೆ ಮಾಡಿ ಮಾತಾಡೋದು ಅವ್ರ ಜಾತ್ಯಾಗ ಇಲ್ಲ. ಹೇಳ್ತೀನಿ ಕೇಳು, ಅವ್ರಿಗದು ಬರೋದು ಇಲ್ಲ. ಆದರೂ ತಡೀರಿ ಆಂಟಿ, 1 ನಿಮಿಷ. ನೋಡು ಗೌರಿ, ನನಗೂ ನಿನ್ನ ಗಂಡಿಗೂ ಫ್ರೆಂಡ್ಶಿಪ್ ಬಿಟ್ಟರೆ ಬೇರೆ ಯಾವ ಬಾಂಧವ್ಯನೂ ಇಲ್ಲ. ಅದಕ್ಕೆಲ್ಲದಕ್ಕೂ ನೀನು ದಾರಿನೂ ಮಾಡಿಕೊಡ್ಬೇಡ. ನಾನಂತೂ ಈಗಲೂ ರೆಡಿ ಇದ್ದೀನಿ ನಿನ್ನ ಗಂಡನ ನನ್ನ ಗಂಡನಾಗ ಮಾಡ್ಕೊಳಕ್ಕೆ. ನೋಡು, ವಿಚಾರ ಮಾಡು. ನೋಡ್ಬೆ ಹೆಂಗ್ ಮಾತಾಡ್ತಾಳ. ಏಯ್, ನೀನು ನಿನ್ನ ಎಷ್ಟೈತೆ ಅಷ್ಟ್ರಾಗಿದ್ರ ಚಲೋ, ಅದನ್ನ ಬಿಟ್ಟು ನನ್ನ ಮಗಳ ಸಂಸಾರದಾಗ ಮೂಗ್ ತೋರ್ಸಕ್ ಬಂದಿ. ನೋಡ್ರಿ ಆಂಟಿ, ನೀವು ಮೊದ್ಲು ನಿಮ್ಮ ಮಗಳಿಗೆ ಗಂಡನ ಜೊತೆಗೆ ಹೆಂಗ್ ನಡ್ಕೋಬೇಕನ್ನೋದು ಕಲಿಸ್ಕೊಡ್ರಿ. ಆಮೇಲೆ ಹೊರಗ್ಲಾರು 3ನೇದರ ಜೊತೆಗೆ ಹೆಂಗ್ ಬಿಹೇವ್ ಮಾಡ್ಬೇಕನ್ನೋದು ಕಲಿಸ್ಕೊಡ್ರಿ. ಆಮೇಲೆ ನನಗೆ ಬುದ್ಧಿ ಹೇಳುವಂತೆ ಅಂತ. ನೋಡ್ ಗೌರಿ, ಹಿಂಗ ನೀನು ನಿನ್ನ ಗಂಡಗೂ ನನಗೂ ಎಲ್ಲ ಕಡೆನೂ ಹೋಗಿ ಸಂಬಂಧ ಕಟ್ಕೊಂಡು ಬಂದ್ರ ಇದು ನಾಟಕ ಇನ್ನೊಂದ್ಸರಿ ನಿಜ ಆಗತ್ತ. ನಾನು ಇನ್ಯಾವುದಕ್ಕೂ ಹೆದರೋದಿಲ್ಲ. ನೀನು ಗಂಡನ ಕರ್ಕೊಂಡೋಗಿ ರಾಜಾರಸವಾಗಿ ನಾನು ಮದುವೆಗೆ ಬಂದು ನಿಂದಿರ್ತೀನಿ. ಮುಂದದ್ದು ಏನೇ ಇದ್ರೂ ಕಾನ್ಸಿಕ್ವೆನ್ಸಸ್ನ ನಾನು ಫೇಸ್ ಮಾಡಕ್ಕೆ ರೆಡಿ ಇದ್ದೀನಿ. ಎಲ್ಲ ಕಾನ್ಸಿಕ್ವೆನ್ಸಸ್ಗೂ ನಾನು ಉತ್ತರ ಕೊಡ್ತೀನಿ. ನೋಡ್ರಿ, ನಿಮ್ಮನ್ನು ಕರ್ಕೊಂಡೋಗಿ ಧೈರ್ಯವಾಗಿ ಮದುವೆ ಹಾಕೊಂಡ್ ಬರ್ತಾ ಅಂತ ನೀವೆಷ್ಟು ಚಂದ ಕೇಳ್ಕೊತಿರ್ತಿರಲ್ಲ, ನಾಚಿಕೆಗಲ್ಲ ನಿಮ್ಗೆ? ಏನು ತಪ್ಪೇಳಿಲ್ಲ ಸರಸ್ವತಿ, ನನಗೂ ಆಕಿ ಮ್ಯಾಗ ಈಗಲೂ ಮನಸ್ಸೈತಿ. ನೀನು ನನ್ನ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ, ನಮ್ಮ ಮನೆ ಇಷ್ಟ ಇಲ್ಲ, ನಮ್ಮ ಮಂತನ ಇಷ್ಟ ಇಲ್ಲ, ನಮ್ಮ ಮನೆಯವ್ರು ಇಷ್ಟ ಇಲ್ಲ ಅಂದ್ರೆ ದಯಮಾಡಿ ಡೈವರ್ಸ್ ಕೊಟ್ಬಿಡು. ನಾನು ಮತ್ತು ಸರಸ್ವತಿ ಮದುವೆಯಾಗ ಆರಾಮಾಗಿರ್ತೀವಿ. ನಮ್ಮಿಬ್ರದು ಲೈಕ್ ಮೈಂಡೆಡ್ ಅದೀವಿ ನಾವಿಬ್ರು. ನಿನ್ನ ಥರ ಆರಾಮಾಗಿರೋದ ಜೀವನ ಅಲ್ಲ. ಪ್ರೀತಿ, ಪ್ರೇಮ, ವಿಶ್ವಾಸ, ಒಬ್ರಿಗೊಬ್ರು ಸಹಾಯ ಮಾಡೋದು, ಒಬ್ರಿಗೊಬ್ರು ಅಪ್ರಿಷಿಯೇಟ್ ಮಾಡೋದು ಅಂತ ಇರುತ್ತಾ. ಬರೀ ಕರ್ಕೊಂಡೋಗಿ ಹೊರಗೆ ಕರ್ಕೊಂಡೋಗಿ ತಿನ್ಸ್ಕೊಂಡು ಉಣ್ಸ್ಕೊಂಡು ಬಟ್ಟೆ ಬರೀ ಬಂಗಾರ ಕೊಡ್ಸೋದು ಅಷ್ಟೇ ಪ್ರೀತಿ ಅಲ್ಲ. ಹೆಂಡ್ತಿನೂ ಗಂಡಗೋಸ್ಕರ ಅಡಿಗೆ ಅಂತ ಮಾಡಬೇಕಾಗತ್ತಾ, ಕಾಳಜಿ ಅಂತ ತೋರಿಸ್ಬೇಕಾಗತ್ತಾ. ಆರಾಮಿಲ್ಲ ಅಂದ್ರೆ ಒಂದು ಹಣಿಪಟ್ಟಿಗೆ ಒಂದು ಒದ್ದಿ ಬಟ್ಟೆ ಹಾಕಿ ಕಾಳಜಿ ಮಾಡೋದು ಇರುತ್ತಾ. ಅದನ್ನೇನಾರು ಎಂದಾರ ಮಾಡಿಯ ನೀನು? ಎಂದಾರ ಮಾಡಿ ನೀನು? ಅದನ್ನ ಮಾಡಕ ನಮ್ಮ ಮನೆಗ ಆಳದಾರ. ನಾವು ಶ್ರೀಮಂತರು. 10 ರೂಪಾಯಿ ಜಾಸ್ತಿ ಬಿಸಾಕಿದ್ರೆ ಕೆಲಸಗಾರ ಮಾಡ್ತಾರ. ಅದನ್ನ ಮಾಡಕ್ ಹೆಂಡತಿ ಆಗ್ಲಿ ಗಂಡ ಆಗ್ಲಿ ಬೇಕಾಗಿಲ್ಲ ವಿನಯ್. ವಾ, ಏನು ಡೈಲಾಗ್ ಹೇಳ್ದಿ ಗೌರಿ, ವಾ. ಡೈಲಾಗ್ ಎಲ್ಲಿ ಹೇಳ್ದೆ? ಇರೋ ವಿಷಯ. ಆಕಿ ಗತಿಗೆಟ್ಟಕ್ಕಿರ್ಬೋದು, ನಾನ್ ಸೌಕರ್ಯನ ಮಗಳು. ನಾನಿನ್ನೇನು ಮಾತಾಡಲ್ಲ, ನನಗಿನ್ನೇನು ಆಗಲ್ಲ. ಓಕೆ ನೋಡ್ರಿ ಅತ್ತಿಯರ, ಆಂಟಿ, ನನಗೆ ನಿಮ್ಮ ಮಗಳ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ. ಏನಂದಿ? ಇರೋ ವಿಷಯನ ಹೇಳಿದ್ದು. ಏನೋ ಬದ್ಲಕ್ಕಳ ನನ್ನ ಮೇಲೆ ಪ್ರೀತಿ ಬರುತ್ತಾ, ಕಾಳಜಿ ಬರುತ್ತಾ ಅಂತ ಅನ್ಕೊಂಡೆ ನಾನು. ಅದು ನಿಮ್ಮ ಮಗಳಿಗೆ ಬರೋದಿಲ್ಲ, ಯಾಕಂದ್ರೆ ಆಕೆ ಹೆಣ್ಣ ಅಲ್ಲ, ಹೆಮ್ಮಾರಿ ನಿಮ್ಮ ಮಗಳು. ಬರೋದಿಲ್ಲ ಅದು. ನಾವೇನೋ ಅನ್ಕೊಂಡ್ವಿ. ಪಾಪ ಸರಸ್ವತಿ ತನ್ನ ಕ್ಯಾರೆಕ್ಟರ್ನ ಹಾಳು ಮಾಡ್ಕೊಳಕ್ ಬಂದ್ಲು ಅಂತದ್ರಾಗ ಇಂಥ ನಾಯಿಗೆಲ್ಲ ಎಲ್ಲ ಅರ್ಥ ಆಗಲ್ಲ. ಅದೆಲ್ಲ ಪ್ರೀತಿ ಬೆಲೆನೂ ಗೊತ್ತಿಲ್ಲ, ವಿಶ್ವಾಸದ ಬೆಲೆನೂ ಗೊತ್ತಿಲ್ಲ. ನನಗಿನ್ನಾಗಲ್ಲ. ಇದನಾ ನಿನ್ ಕೊನೆ ನಿರ್ಧಾರ? ಹೌದು. ಅವ್ವ, ನನಗೂ ಏನು ಇಂಥವನ್ ಜೊತೆ ಬಾಳಕ್ ಇಷ್ಟ ಇಲ್ಲವಾ. ಈ ನೋಡು ಎಷ್ಟು ರಾಜಾರಶ್ವಾಗಿ ಹೇಳ್ತಾನ. ನಾನು ಇನ್ಯಾಕವ ಬಾಳ್ಲಿ ಇಂಥವನ್ ಜೊತೆಗೆ? ನಾನ್ಯಾಕವ ಇಂಥವನ್ ಸಂಬಂಧ ಕಷ್ಟಪಡ್ಬೇಕು ಜೀವನದಾಗ? ನಾನು ಯಾರ ಒಳ್ಳೆ ಗಂಡ ನೋಡಿ ಮದುವಾಗ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತೀನಿ. ಇಂಥವನ್ ಸಂಬಂಧ ನಾನು ಕೊರಗಲ್ಲ ನಿಜವಾಗ್ಲು. ಒಂದು ಸ್ವಲ್ಪ ತಾಳ್ಮೆಯಿಂದಿರು ಗೌರಿ. ಬಹುಶಃ ನೀ ಮರ್ತಂಗಾಗಿದೆ ವಿನಯ್. ನಿಂಗೆ ನೆನಪು ಮಾಡ್ಲಾ, ನಿನ್ ತಂಗಿ ನಮ್ಮ ಮನೆಯಾಗ ಸೊಸಿಯಾಗದಾಳ. ನಾನು ಹೇಳ್ಬೋದಲ್ಲ, ಯಾವ್ದ ಕಾರಣಕ್ಕೂ ನಿನ್ ತಂಗಿನ ಮ್ಯಾಗ ನನ್ನ ಮನೆಯಾಗ ಸೊಸಿಯಾಗಿರತಕ್ಕದ್ದಲ್ಲ ಅಂತ ಹೇಳ್ತೀನೋ ನಾನು. ಹೇಳ್ರಿ, ಅದೇನು ಹೇಳ್ತೀರಾ ಹೇಳ್ರಿ. ಕಳಿಸ್ತೀರಾ ನನ್ನ ತಂಗಿನ ಗಂಡ ಮನೆಗೆ? ಕಳಿಸ್ರಿ. ಆಕೆಗೂ ಜಗ್ಗದಾರಿ ಅದಾವು.
ನಮಗೂ ಜಗ್ದಾರಿ ಅದಾವು. ಈ ಥರ ಏನಂತಾರ ಉಸು ಕಟ್ಕೊಂಡು ಪ್ರತಿಯೊಂದು ಸಂಬಂಧಾಗೂ ಬದುಕಕ್ಕಾಗಲ್ಲ ಆಕಿಗೂ. ನಾವು ತಪ್ಪೇನು ಮಾಡಿದ್ವಂದ್ರೆ ಎದುರು ಹೆಣ್ಣು ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ವಿ ನಾವು. ಕಳಿಸ್ರಿ, ನನ್ನ ತಂಗಿನ ಮನೆ ಬಿಟ್ಟು ಕಳಿಸ್ರಿ. ಹಾಂ, ನನಗೂ ಅದ ಟೆನ್ಷನ್ನಾಗ ಬದುಕಿ ಆ ಟೆನ್ಷನ್ನಾಗ ನಿಮ್ಮ ಮಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ದಿರೋ ಹೆಮ್ಮಾರಿ ಜೊತೆ ಜೀವನ ಮಾಡಕ್ಕೆ ನನಗಿನ್ನಾಗಲ್ಲ. ನಿಮ್ಮ ಇಷ್ಟ, ಕರ್ಕೊಂಡು ಹೋಗ್ಬೋದು ನಿಮ್ಮ ಮಗಳನ್ನ. ಏಯ್, ಸುಮ್ನೆ ಬಿಡ್ತೀನಿ ಅಂತ ಅನ್ಕೋಬೇಡ ನೀನು. ಸುಮ್ನೆ ಹೇಳಕತ್ತೀನಿ ಕೇಳು. ಇವನ್ನೆಲ್ಲ ಬಿಟ್ಟು ಚಂದಾಗ ಜೀವನ ಮಾಡ್ಕೊಂಡು ಕರ್ಕೊಂಡು ಹೋಗು. ಆ ಕೇಳಿದ್ಲಿಲ್ಲ ಈಗ ನಾಟಕ ಅಂತಂದು ಮತ್ತಿನ್ನೇನು ಉಲ್ಟಾ ಸೀದಾ ಮಾತಾಡ್ತೀನಿ ನೀನು. ನೀನೇನಾರ ಈಗ ನನ್ನ ಮಗಳನ್ನ ಕಳಿಸಿದಿ, ನಾವು ನೆಕ್ಸ್ಟ್ ಹೋಗೋದ ಪೊಲೀಸ್ ಸ್ಟೇಷನ್ಗೆ, ಬೇರೆ ಎಲ್ಲೂ ಹೋಗೋದಲ್ಲ ನಾವು. ವಿನಯ, ಒಂದು ಸ್ವಲ್ಪ ತಾಳ್ಮೆ ತಗೋ, ಮಾವರ ಬೈತಾರ. ಚಿಕ್ಕಮ್ಮ, ನಾ ಎಲ್ಲ ಅಪ್ಪಾಜಿ ಜೊತೆ ಮಾತಾಡ್ತೀನಿ, ನೀವು ತಲೆ ಕೆಡ್ಸ್ಕೊಬೇಡ್ರಿ. ಯಾಕಂದ್ರೆ ನನಗೂ ಉಸಿರು ಕಟ್ಟಿ ಬದುಕಿ ಸಾಕಾಗಿತ್ತು ಚಿಕ್ಕಮ್ಮ. ಪ್ರೀತಿ ಇಲ್ದಾರ ಹೆಂಡತಿ ಜೊತೆ ಬಾಳಕ್ ಆಗಲ್ಲ. ಅವಳು ಏನು ತಿಳ್ಕೊಂಡಾಳ ಗೊತ್ತೇನೋ, ಬರೀ ಗಂಡ ಹೆಂಡತಿ ಕೈ ಹಿಡ್ಕೊಂಡು ಓಡಾಡೋದು ಅಷ್ಟ ಜೀವನ ಅನ್ಕೊಂಡಾಳ. ಪ್ರೀತಿಯಿಂದ ಮಾತಾಡೋದು ಬರೀ ಗಂಡ ಹೆಂಡತಿದಲ್ಲ, ಸುತ್ತ ಇರೋರು ನಮ್ಮ ಜೊತೆ ಚೆನ್ನಾಗಿದ್ರ ನಾವು ಚೆನ್ನಾಗಿರ್ತೀವಿ. ಒಂದಿನ ಚಂದ, 2 ದಿನ ಚಂದ ಗಂಡ ಹೆಂಡತಿ ಇರಕ, ಪೂರ ಜೀವನ ಪೂರ್ತಿ ಗಂಡ ಹೆಂಡತಿ ಮಕ್ಕಳ ಇರಕ್ ಆಗಲ್ಲ. ನನ್ನವರು ತನ್ನವರು ಅಂತ ಬೇಕು ಚಿಕ್ಕಮ್ಮ, ಬೇಕು. ನನಗೂ ಅಬ್ಬೆ ಪಾಲಿ ಥರ ಬದುಕಿ ಸಾಕಾಗಿ ಹೋಗೈತಿ. ಅನಾಥನ ಥರ ಇರ್ತೀನಿ ಚಿಕ್ಕಮ್ಮ ನನ್ನ ಮನ್ಯಾಗ. ನನಗಿನ್ನಾಗಲ್ಲ ಚಿಕ್ಕಮ್ಮ. ನಾ ಅಪ್ಪನ ಹತ್ರ ಮಾತಾಡ್ತೀನಿ. ನನಗಪ್ಪ ಹೊಡಿತಾರೋ ಬಡಿತಾರೋ ಏನಾದರೂ ಮಾಡಲಿ, ನಾನಂತರೂ ಇನ್ನಾಗಲ್ಲ, ನನಗೆ ಇನ್ನಾಗಲ್ಲ ಚಿಕ್ಕಮ್ಮ.